ಒಂದು ಕುಟುಂಬದಿಂದ ಒಂದು ಸಸಿ ನೆಟ್ಟು ಬೆಳೆಸಬೇಕು ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ತಿಳಿಸಿದರು. ಪಟ್ಟಣದ ಪಂಪ್ ಹೌಸ್ನಲ್ಲಿ ಶುಕ್ರವಾರ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಸಸಿ ನೆಟ್ಟು ನಂತರ ಮಾತನಾಡಿದ ಅವರು, ಒಂದು ಗಿಡವನ್ನ ನೆಡುವುದರ ಸುಲಭ ಆದರೆ ಅದನ್ನ ಹೆಮ್ಮರವಾಗಿ ಸಾಕಿ ಸಲಹುವುದು ಅಷ್ಟು ಸುಲಭವಲ್ಲ. ಗಿಡ ನೆಟ್ಟ ಕ್ಷಣದಿಂದಲೇ ಅದನ್ನು ತನ್ನ ಮಗುವಿನಂತೆ ಪೋಷಿಸಿ 3 ರಿಂದ 4 ವರ್ಷಗಳ ಕಾಲ ನೀರು ಗೊಬ್ಬರ ಹಾಕಿ ಬೆಳೆಸಿದಾಗ ಮಾತ್ರ ನಿಜವಾದ ಅರ್ಥ ಸಿಗುತ್ತದೆ. ಪರಿಸರವನ್ನ ನಾವು ಕಾಪಾಡಿದ್ರೆ ಪರಿಸರ ನಮ್ಮನ್ನ ಕಾಪಾಡುತ್ತೆ. ಗಿಡವನ್ನ ನೆಟ್ಟಿ ಮರವಾಗಿ ಬೆಳೆಸಿ, ಕಾಡನ್ನ ಬೆಳೆಸಿ, ನಾಡನ್ನ ಉಳಿಸಿ, ಮನೆಗೊಂದು ಮರ ಬೆಳೆಸಿದ್ರೆ ಊರಿಗೊಂದು ವನವಾಗಿ ಹಚ್ಚ ಹಸಿರಾಗುತ್ತದೆ. ನಿಮ್ಮ ಮನೆಯ ಸ್ವಚ್ಛತೆಯನ್ನ ಕಾಪಾಡಿ, ಪ್ರತಿಯೊಬ್ಬರು ಶೌಚಾಲಯ ಬಳಸಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ರು. ಎಲ್ಲೆಂದರಲ್ಲಿ ಕಸವನ್ನ ಎಸೆಯದೆ ಹಸಿ ಕಸ, ಒಣ ಕಸವನ್ನ ಬೇರ್ಪಡಿಸಿ ಪಟ್ಟಣ ಪಂಚಾಯಿತಿಯ ಕಸ ಸಂಗ್ರಹಣೆಯಲ್ಲಿ ವಾಹನದಲ್ಲಿ ಹಾಕುವ ಮೂಲಕ ಸ್ವಚ್ಛತೆ ಕಾಪಾಡಬೇಕು. ಇದರಿಂದ ಶುದ್ಧ ವಾತಾವರಣವನ್ನ ನಿರ್ಮಿಸಲು ಸಾಧ್ಯ. ಶುದ್ಧ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾದ್ರೆ ನಿಮ್ಮ ಸುತ್ತಮುತ್ತಲಿನ ಪರಿಸರದ ಜೊತೆಗೆ ಕಾಪಾಡಿಕೊಳ್ಳಬೇಕು. ಪಟ್ಟಣದ ಸ್ವಚ್ಛತೆಗೆ ಪಟ್ಟಣ ಪಂಚಾಯಿತಿಯೊಂದಿಗೆ ಕೈಜೋಡಿಸಬೇಕು ಎಂದು ಮನವರಿಕೆ ಮಾಡಿಕೊಟ್ಟರು. ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಅನ್ವರ್ ಮಾತನಾಡಿ, ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದೆ. ಮರಗಳು ಎಲ್ಲಿದ್ರೂ ನಾವು ಕಡಿದು ಹಾಕ್ತೇವೆ. ಮರ ಬೆಳೆಸಿ ಉಳಿಸೋದ್ರಿಂದ ಮಳೆ ಚೆನ್ನಾಗಿ ಬರುತ್ತದೆ, ರೈತರಿಗೆ ಅನುಕೂಲವಾಗುತ್ತೆ. ನಿಮ್ಮ ಮನೆಯ ಮುಂಭಾಗದಲ್ಲಿ ಗಿಡ ನೆಟ್ಟು ಪೋಷಿಸಿ ಸ್ವಚ್ಛತೆ ಕಾಪಾಡುವುದರಿಂದ ನಮ್ಮ ಪಟ್ಟಣ ಶುದ್ಧವಾಗಿರುತ್ತೆ. ಪರಿಸರವನ್ನ ತಾಯಿಯಂತೆ ಗೌರವಿಸಿ ಮಗುವಿನಂತೆ ಕಾಪಾಡಿಕೊಳ್ಳಿ ಎಂದರು. ಪಟ್ಟಣ ಪಂಚಾಯಿತಿ ಸದಸ್ಯ ಜಾಗನೂರಹಟ್ಟಿ ಮಂಜುನಾಥ್ ಮಾತನಾಡಿ, ಪ್ರತಿಯೊಬ್ಬರು ಪರಿಸರ ಕಾಪಾಡಿ ಗಿಡ ಮರಗಳನ್ನ ಬೆಳೆಸಿದ್ರೆ ಜನರಿಗೆ ಒಳ್ಳೆಯ ಆಮ್ಲಜನಕ ದೊರೆಯುತ್ತದೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನಮ್ಮ ಸುತ್ತಮುತ್ತ ಗಿಡಗಳನ್ನ ಬೆಳೆಸಿದ್ರೆ ಜವಾಬ್ದಾರಿ ನಮ್ಮೆಲ್ಲರದ್ದು ಆಗಿರುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್ ಪರಿಸರದ ಬಗ್ಗೆ ಹಿತನುಡಿಗಳನ್ನ ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್, ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಅನ್ವರ್, ಸದಸ್ಯೆ ಸರ್ವಮಂಗಳ ಉಮಾಪತಿ, ಸದಸ್ಯ ಜಾಗನೂರಹಟ್ಟಿ ಮಂಜುನಾಥ್, ಅಬಕಾರಿ ತಿಪ್ಪೇಸ್ವಾಮಿ, ಓಬಯ್ಯ ದಾಸ್, ಮಾದರಿ ಶಾಲೆಯ ಶಿಕ್ಷಕ ಶಿಕ್ಷಕಿಯರು, ವಿದ್ಯಾರ್ಥಿನಿಯರು, ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರು, ಮಾಜಿ ಸದಸ್ಯ ಆರ್ ಶ್ರೀಕಾಂತ್ ಹಾಗೂ ಇನ್ನಿತರರು ಹಾಜರಿದ್ದರು. ರಿಪೋರ್ಟ್ ಹರೀಶ್ ನಾಯಕನಹಟ್ಟಿ, ಪ್ರಜಾಪ್ರಭುತ್ವ ಟಿವಿ, ಚಿತ್ರದುರ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಪಟ್ಟಣ ಪಂಚಾಯತಿ ಅಧ್ಯಕ್ಷರು, ಮುಖ್ಯಾಧಿಕಾರಿಗಳು, ಪಟ್ಟಣ ಪಂಚಾಯತಿ ಸದಸ್ಯರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ನಾಯಕನಹಟ್ಟಿ ಮಕ್ಕಳು ಮತ್ತು ಶಿಕ್ಷಕರು ಹಾಗೂ ಶಿಕ್ಷಕರವರಿಗೂ ಎಲ್ಲರಿಗೂ ನಮಸ್ಕಾರ. ಈ ಒಂದು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡೋಕ್ಕೆ ನಾವು ಪರಿಸರ ದಿನಾಚರಣೆ ಮಾಡೋಕ್ಕೆ ಅಥವಾ ಬೇಡ ಅನ್ನೋದು ಎಲ್ಲರಿಗೂ ಗೊಂದವಾಗಿರ್ತಕ್ಕಂಥ ವಿಚಾರ. ಯಾಕಂತಂದರೆ ನಮ್ಮ ಮನವಣ್ಣ ಹೇಳ್ದಂಗೆ ನಾವು ಯಾವ ಮರ ಒಳ್ಳೆ ಚೆನ್ನಾಗಿ ಬೆಳೆದಿರ್ತದೋ ಆ ಮರಕ್ಕೆ ಕೊಡಲಿ ಹಾಕೋದಂತೂ 100% ಸತ್ಯ ಆಗಿರ್ತದೆ. ಈ ವಿಚಾರವಾಗಿ ಇಲ್ಲಿ ಈಗ ನಾವು ಪ್ರತಿಯೊಂದು ನಮ್ಮ ನಾಯಕನಹಟ್ಟಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಸುಮಾರು ಅಂತಂದರೆ ಸಾವಿರಾರು ಎಕರೆ ಗೋಮಾಳ ಇದೆ. ಯಾಕೆ ಆ ಗೋಮಾಳನ ನಮ್ಮ ಅರಣ್ಯ ಇಲಾಖೆಯರಾಗಿರ್ಬೋದು, ಪಟ್ಟಣ ಪಂಚಾಯತಿಯರಾಗಿರ್ಬೋದು ಮತ್ತು ಬೇರೆ ಬೇರೆ ಇಲಾಖೆದವರು ಯಾಕೆ ದತ್ತು ತಗೋಬಾರ್ದು? ಈ ಒಂದು ಪರಿಸರ ದಿನಾಚರಣೆ ವಿಚಾರವಾಗಿ ತಗೊಂಡು ಸಾವಿರಾರು ಗಿಡಗಳನ್ನು ನೆಟ್ಟಾಗ ಏನಾಗುತ್ತಲ್ಲಿ ಎಮ್ಮರವಾಗಿ ಒಂದು ದಟ್ಟವಾಗಿ ಕಾಡನ್ನು ಸಹ ನಾವು ಮಾಡೋಕ್ಕೆ ಒಂದು ಬದಲಾವಣೆ ಆಗುತ್ತೆ. ಇಷ್ಟೇ ಕಾರಣ ನಾವು ಸುಮಾರು ನಮ್ಮ ಕಾವಲಬಸವೇಶ್ವರ ನಗರದಲ್ಲೇ ಸುಮಾರು ಅಂತಂದರೆ 700 ಅಥವಾ 800 ಎಕರೆ ಜಮೀನಿದೆ. ಆದರೆ ಇವತ್ತಿಗೂ ಒಂದು ಗಿಡ ನೆಡೋಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ. ಅರಣ್ಯ ಇಲಾಖೆಯರು ಏನು ಮಾಡ್ತಿದ್ದಾರೆ ಅನ್ನೋದು ಒಂದು ಗೊತ್ತಾಗ್ತಿಲ್ಲ ನನಗೆ. ಅಂದರೆ ಇದನ್ನು ಮಾಡಬೇಕಾಗಿರ್ತಕ್ಕಂಥವ್ರು ಅರಣ್ಯ ಇಲಾಖೆಯರ ಜೊತೆಗೆ ನಾವು ಕೈ ಜೋಡಿಸೋಣ. ಅವರು ಕೈ ಜೋಡಿಸಿದಾಗ ಏನಾಗುತ್ತೆ, ಎಲ್ಲ ಒಂದು ಏನು ಪರಿಸರವನ್ನು ಏನು ನಾವು ಈಗ ನೋಡ್ರಿ, ಇವತ್ತು ಇಲ್ಲಿ ಗಿಡ ಮರಗಳಿದ್ದಾವೆ, ಒಳ್ಳೆ ಗಾಳಿ ಕುಡಿತಿದ್ದೀವಿ. ಅದೇ ಇಲ್ಲಿ ಬಿಟ್ಟು ನಾವು ಒಂದು ಸ್ವಲ್ಪ ಸಿಟಿಗೆ ಹೋದಾಗ ಗೊಬ್ಬು ನಾರುವ ಚರಂಡಿಗಳು ಮತ್ತು ಅಲ್ಲಿದಲ್ಲಿ ಬೀದಿಯಲ್ಲಿ ಬಿಟ್ಟಿರ್ತಕ್ಕಂಥ ಏನು ವೇಸ್ಟೇಜ್ ಇರ್ತಕ್ಕಂಥಲ್ಲ, ಮಲ ಬದ್ಧತೆಯಾಗಿರ್ತಕ್ಕಂಥದ್ದನ್ನು ಅದನ್ನೆಲ್ಲ ನಾವು ಕುಡಿತೀವಿ. ಅದೇ ನಾವು ಒಂದು ಗಿಡದ ವೃಕ್ಷದಲ್ಲಿ ಕೆಳಗೆ ನಾವು ಕುತ್ಕೊಂಡಾಗ ಆ ಒಂದು ಏನು ಇಂಗಾಲದ ಡೈಆಕ್ಸೈಡನ್ನು ನಾವು ತಗೊಂಡು ಮತ್ತೆ ನಾವು ಬಿಡ್ತಕ್ಕಂಥದ್ದು ಐತಲ್ಲ, ಅದು ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ಇದಾಗಿರುತ್ತೆ. ಆ ಒಂದು ಉದ್ದೇಶಕ್ಕೆ ಈಗ ನಮ್ಮ ಅಧ್ಯಕ್ಷ ಹೇಳಿದ ಪ್ರಕಾರ ಮುಂದಿನ ದಿನಗಳಲ್ಲಿ ಆಗಲೇ ಏನಾದರೂ ಮಾಡಿ ನಮ್ಮ ಪಟ್ಟಣ ಪಂಚಾಯತದ ಕನಿಷ್ಠ ಪಕ್ಷ ಒಂದು 500 ಗಿಡಗಳನ್ನಾದರೂ ನೆಡಕ್ಕೆ ನಮ್ಮ ಚೀಫ್ ಆಫೀಸರು ಮತ್ತು ಅಧ್ಯಕ್ಷರು ಅವರು ಇದನ್ನು ಯೋಜನೆಯನ್ನು ಹಾಕ್ಕೋಬೇಕಂತ ಅವರಲ್ಲಿ ಒಂದು ಮನವಿ ಮಾಡ್ತಿದ್ದೀನಿ ನಾನು. ಇದು ನಾವು ಇಡೀ ನಾಯಕನಹಟ್ಟಿ ಪಟ್ಟಣ ಪಂಚಾಯತಿಯಲ್ಲಿ ಮಾದರಿಯಾಗಿರ್ತಕ್ಕಂಥ ಒಂದು ವೃಕ್ಷವನ್ನು ನಾವು ಬೆಳೆಸೋಕ್ಕೆ ಪ್ಲಾನ್ ಮಾಡೋಣ. ಇದು ಇಲ್ಲ ನಾವು ಬೇರೆ ಕಡೆ ಎಲ್ಲೂ ಹೋಗೋದು ಬೇಡ. ನಾವು ಬರೀ ನಮ್ಮ ಕೆರೆ ಸುತ್ತಮುತ್ತ ಹಾಕಿದ್ರೂ ಸಾಕು, ನಮ್ಮ ಪರಿಸರ ಒಳ್ಳೆ ಉತ್ತಮವಾಗಿ ಆಗುತ್ತೆ. ಅದೇ ರೀತಿಯಾಗಿ ಮನೆಗೊಂದು ಗಿಡವನ್ನು ಕೊಡೋಣ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಚೀಫ್ ಆಫೀಸರು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಇದಕ್ಕೆ ಭಾಗವಹಿಸಿ ಇದನ್ನು ಚರ್ಚೆ ಮಾಡಿ ಏನು ಅವರೇ ತರಿಸ್ಕೊಡ್ತಾರೋ ಅಥವಾ
ಏನು ಅರಣ್ಯ ಇಲಾಖೆಯಿಂದ ತರಿಸ್ಕೊಡ್ತಾರೋ ಅದು ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಇದನ್ನು ಮಾಡಿದ್ರೆ ನನಗೆ ಭಾಳ ಸೂಕ್ತವಾದಂತ ಹೇಳ್ತಿದ್ದೇನೆ. ಈ ಒಂದು ವಿಚಾರ ಎಲ್ಲರಿಗೂ ಮತ್ತು ಎಲ್ಲ ಕುಟುಂಬದವರಿಗೂ ಒಂದೊಂದು ಗಿಡ ಮತ್ತು ಒಂದು ಅನ್ವರ್ಣ ಹೇಳ್ದಂಗೆ ಪ್ರತಿಯೊಂದು ಮನೆಯಲ್ಲಿ ಏನಾದರೂ ಒಂದು ಗಿಡ ಹಾಕಿ ಇಟ್ಟಾಗ ಏನಾಗುತ್ತೆ, ಆ ಗಿಡದಲ್ಲಿರ್ತಕ್ಕಂಥದ್ದು ಏನು ಆಮ್ಲಜನಕ ಇರುತ್ತೋ ಆ ಆಮ್ಲಜನಕವನ್ನು ನಾವು ತಗೊಂಡು ಶುದ್ಧವಾಗಿ ನಮ್ಮ ಗಾಳಿಯನ್ನು ನಾವು ಬಿಡೋಕ್ಕೆ ಸಹಕಾರಿಯಾಗುತ್ತೆ ಅಂತ ನಾನು ಹೇಳ್ತಾ ಈ ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ. ಶಾಲಾ ಮಕ್ಕಳು ಹಾಗೂ ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಮುಖ್ಯವಾಗಿ ಪರಿಸರ ನೈರ್ಮಲ್ಯ ಅಂದರೆ ಏನಂದರೆ ಪ್ಲಾಸ್ಟಿಕ್ಕಿಂದ ಎಷ್ಟೋ ನೈರ್ಮಲ್ಯ ಹಾಳಾಗುತ್ತೆ. ಅಂದರೆ ಅದು ಪ್ಲಾಸ್ಟಿಕ್ಕು ಕೊಳೆಯಂಥ ವಸ್ತು ಅಲ್ಲ, ಅದು ಎಷ್ಟೋ ವರ್ಷ ಆದರೂ ಅದು ಹಂಗೆ ಇರುತ್ತೆ. ಅದಕ್ಕೋಸ್ಕರ ಅದನ್ನು ತ್ಯಾಜ್ಯ ವಿಲೇವಾರಿ ಅಂದರೆ ಅದನ್ನು ಯಾವ ಥರ ತ್ಯಾಜ್ಯ ವಿಲೇವಾರಿ ಮಾಡ್ಬೇಕು ಅನ್ನೋದೊಂದು ಉದ್ದೇಶ. ಏನಪ್ಪ ಅಂದರೆ ಪಟ್ಟಣ ಪಂಚಾಯತಿ ಇದು ಒಂದೇ ಕೆಲಸ ಅಲ್ಲದು, ಎಲ್ಲ ಸಾರ್ವಜನಿಕರು ಹಾಗೂ ಎಲ್ಲ ನಮ್ಮ ಇವತ್ತು ಬಂದಿರೋಂಥ ವಿದ್ಯಾರ್ಥಿಗಳು ಇರ್ಬೋದು, ಎಲ್ಲ ಪ್ರತಿಯೊಬ್ಬರು ಸಾಮಾನ್ಯ ವ್ಯಕ್ತಿಯೂ ಇದನ್ನು ತ್ಯಾಜ್ಯ ವಿಲೇವಾರಿನ ಯಾವ ಥರ ಮಾಡ್ಬೇಕು ಅನ್ನೋದು ನಮ್ಮ ಎಲ್ಲರನ್ನೂ ಆದ್ಯತೆ ನಾವು ಪ್ರಥಮವಾಗಿ ಕೊಡಬೇಕು. ಈಗ ನಾವು ಫಸ್ಟೆಲ್ಲ ಹಸಿ ಕಸ ಮತ್ತು ಒಣ ಕಸ ಅಂತೇಳಿ ಮಾಡ್ತಿದ್ವಿ. ಈಗ 4 ಥರ ನಾವು ಇದನ್ನು ಮಾಡ್ತಿದ್ವಿ. ಒಂದು ಹಸಿ ಕಸ ಮತ್ತು ಒಣ ಕಸ ಹಾಗೂ ವಿಶೇಷ ತ್ಯಾಜ್ಯ ಮತ್ತು ವಿಶೇಷ ಕಾಳಜಿ ತ್ಯಾಜ್ಯ ವಸ್ತು, ಇನ್ನೊಂದು ನೈರ್ಮಲ್ಯ ಒಂದು. ಇವೆರಡು ಬೇರೆ ನಾವು ಅಂದರೆ ಹೊಸದಾಗಿ ಮಾಡ್ತಿರೋದು. ಇವನ್ನ ಮುಖ್ಯವಾಗಿ ನಾವು ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ಇಲ್ಲೇ ಮನೆಯಾಗೇ ನಾವು ವಿಂಗಡಣೆ ಮಾಡಿಕೊಟ್ರೆ ನಾವು ಏನು ಕಸ ನಾವು ಬೇರೆ ಕಡೆ ನಾವು ಡಂಪ್ ಮಾಡಿ ನಾವು ಅಲ್ಲಿ ವಿಂಗಡಣೆ ಮಾಡೋದು ತಪ್ಪುತ್ತೆ. ಮತ್ತು ನಮ್ಮದು ನಾವು ಏನು ಕೆಲಸ ಮಾಡ್ತೀವಿ ಅವರಿಗೂ ನಾವು ಒಂದು ಸ್ವಲ್ಪ ಕೆಲಸ ಹೊರೆನ ಕಡಿಮೆ ಮಾಡಿದಂಗೆ ಆಗುತ್ತೆ. ಅದಕ್ಕೆ ಪ್ರತಿಯೊಂದು ಶಾಲಾ ವಿದ್ಯಾರ್ಥಿಗಳಿರ್ಬೋದು, ನಮ್ಮ ಪಂಚಾಯತಿ ಸದಸ್ಯರಿರ್ಬೋದು, ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ನಾವು ಇನ್ವಾಲ್ವ್ ಆಗಿ ಪ್ರತಿದಿನ ಅವರವ್ರ ಮನೆಯಲ್ಲಿನ ವಿಂಗಡಣೆ ಮಾಡಿಕೊಟ್ರೆ ಅಂದರೆ ಒಂದು ವಿಶೇಷ ಕಾಳಜಿ ಇರೋದು ಏನಂತಂದರೆ 15 ದಿನಕ್ಕೊಂದ್ಸಲ ಅದು ಕೊಡೋಂಥದ್ದು. ಇನ್ನು ಹಸಿ ಕಸ ಒಣ ಕಸ ಪ್ರತಿದಿನ ಕೊಡ್ತೀವಿ ನಾವು, ಏನು ಸಮಸ್ಯೆ ಆಗೋಲ್ಲ. ಮತ್ತು ಸ್ಯಾನಿಟ್ರಿ ಉಪಯೋಗ ಅಂಥದ್ದು ಅದು ಆಸ್ಪತ್ರೆ ಸಂಬಂಧಪಟ್ಟಂಗೆ ಸಿರಿಂಜ್ ಇರ್ಬೋದು, ಮತ್ತು ಇಂಜೆಕ್ಷನ್ ಇರ್ಬೋದು, ಕೆಲವೊಂದು ಮಾತ್ರೆ ಪ್ಯಾಕೆಟ್ ಇರುತ್ತಲ್ಲ, ವೇಸ್ಟ್ ಇರುತ್ತಲ್ಲ, ಅದನ್ನು ಆಸ್ಪತ್ರೆ ಅದು 15 ದಿನಕ್ಕೊಂದ್ಸಲ ಕಲೆಕ್ಟ್ ಮಾಡೋಂಥದ್ದು. ಆದರೂ ನಾವು ಪ್ರತಿ ಏನೇ ಒಂದಾದ್ರೂ ನಮ್ಮ ವೆಹಿಕಲ್ಗಳು ಮನೆ ಹತ್ರ ಬಂದಾಗ ಅದು ಸಪ್ರೇಟಾಗಿ ವಿಂಗಡಣೆ ಮಾಡಿಕೊಟ್ರೆ ನಮಗೆ ಎಲ್ಲ ಅದು ಸಹಕಾರ ಆಗುತ್ತೆ. ದಯವಿಟ್ಟು ಎಲ್ಲರೂ ಈ ಮುಖಾಂತರ ಈ ಕಾರ್ಯಕ್ರಮ ವಿಶ್ವ ಪರಿಸರ ದಿನಾಚರಣೆ ಮುಖಾಂತರ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಹಾಗಾಗಿ ಇದನ್ನು ಎಲ್ಲರೂ ಅಳವಡಿಸ್ಕೊಳ್ಬೇಕಂತಂದು ನಾನು ಈ ಸಮಯದಲ್ಲಿ ನಾನು ಎಲ್ಲರ ಹತ್ರ ನಾನು ಮನವಿ ಮಾಡ್ಕೊಳ್ತೀನಿ. ಎಲ್ಲರಿಗೂ ಹಂಗಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ವಿಷಯವನ್ನೇ ಒಂದು ಗಿಡ ನೆಟ್ಟು ಮರವಾಗಿ ಬೆಳೆಸಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಒಂದೊಂದು ಗಿಡ ನೆಟ್ಟರು ನಮ್ಮ ಇದರಲ್ಲಿ ಒಂದು ವನವಾಗಿ ಉಳಿತತೆ. ಮತ್ತು ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಮನೆಗೊಂದು ಮರ ಬೆಳೆಸಿದ್ರೂ ಊರಿಗೊಂದು ವನವಾಗಿ ನಮ್ಮ ಊರೇ ವನವಾಗಿ ಕಾಣಿಸ್ತದೆ. ಪ್ರತಿಯೊಂದು ಮನೆಗೂ ಒಂದೊಂದು ಗಿಡವನ್ನು ನೆಡ್ರಿ ಅಂತ ಹೇಳುತ್ತಾ, ಮತ್ತು ಎಲ್ಲ ಹಸಿ ಕಸ ಒಣ ಕಸವನ್ನು ಬೇರೆ ಬೇರೆ ಮಾಡಿರಿ, ನಮ್ಮ ಊರನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿರಿ. ಹಸಿ ಕಸ ಒಣ ಕಸದಿಂದ ನಮ್ಮ ಶೌಚಾಲಯವನ್ನು ಬಳಸಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹಸಿ ಕಸ ಒಣ ಕಸ ಬೇರೆ ಬೇರೆ ಮಾಡಿ ಪ್ರತಿಯೊಂದು ಮನೆಯಲ್ಲೂ ಸಹ ಹಸಿ ಕಸ ಒಣ ಕಸ ನಾವು ಬೇರೆ ಬೇರೆ ಮಾಡಿದರೆ ನಾವು ಬಹಳವಾಗಿ ಸ್ವಚ್ಛತೆಯನ್ನು ಕಾಪಾಡಬಹುದು. ಸ್ವಚ್ಛತೆಯನ್ನು ಕಾಪಾಡಲು ಪ್ರತಿಯೊಬ್ಬರ ಸಹಾಯ ಬೇಕಾಗುತ್ತದೆ. ಹಾಗಾಗಿ ಎಲ್ಲರೂ ಮತ್ತೆ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿರಿ ಎಂಬುದಾಗಿ ಹೇಳಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಎಲ್ಲ ಸದಸ್ಯರು ಹಾಗೂ ಮುದ್ದು ಮಕ್ಕಳೇ ಹಾಗೂ ಶಿಕ್ಷಕರೇ, ಈ ಪರಿಸರ ದಿನಾಚರಣೆಯಂದು ಇವತ್ತು ಅಂಗವಾಗಿ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ ನಾವೆಲ್ಲ ಏನು ಮಾಡ್ತಿದ್ವಿ ಅಂದರೆ ನಮ್ಮ ಮನೆಗಳ ಹತ್ರ ಹೂವಿನ ಬಳ್ಳಿ ಆಗಲಿ ಒಂದು ಮರಗಳನ್ನು ಸಾಕಿದರೆ ನಮಗೆ ಅನುಕೂಲ ಆಗ್ತದೆ. ನಾವು ಕಾಡೆಲ್ಲ ಕಡಿಸ್ತೀವಿ. ಕಾಡು ಕಡಿಸಿದ್ರೆ ನಮ್ಮ ಎಲ್ಲಿ 224 ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರ ಭಾರಿ ಹಿಂದುಳಿದೈತೆ ಅಂದರೆ ಮರ ಎಲ್ಲಿದ್ರೂ ಕಡಿದು ಬಿಡ್ತೀವಿ ನಾವು. ಮರ ಕಡಿಬಾರ್ದು, ಯಾವತ್ತು ಮರ ಬೆಳೆಸ್ಬೇಕು. ಆ ಬೆಳೆಸೋದ್ರಿಂದ ಮಳೆ ಬರ್ತೈತೆ, ಮಳೆ ಚೆನ್ನಾಗಿ ಆಗ್ತೈತೆ, ರೈತರಿಗೆ ಅನುಕೂಲ ಆಗ್ತೈತೆ. ಇದರಿಂದ ನಾವೆಲ್ಲ ಮುನ್ನೆಚ್ಚರಿಕೆಯಾಗಿ ಮನೆಗಳ ಮುಂದೆ ಜಾಗ ಮಾಡಿಕೊಂಡು ಸ್ವಲ್ಪ ಮಣ್ಣು ಹಾಕ್ಕೊಂಡು ಸ್ವಲ್ಪ ಗುಲಾಬಿ ಹೂವಿನ ಗಿಡ ಮಸ್ತ್ ಗಿಡಗಳು ಸಿಗ್ತವೆ. ಈ ಮಕ್ಕಳಿಗೆ ಎಲ್ಲರಿಗೆ ಇಲ್ಲಿ ಬಂದಿರೋ ಶಿಕ್ಷಕರಿಗೆ ನಾನು ಹೇಳೋದೇನಪ್ಪ ಅಂದರೆ ಮನೆಗಳ ಹತ್ರ
ಸ್ವಚ್ಛವಾಗಿ ಕ್ಲೀನ್ ಮಾಡ್ಕೊಂಡು ಮರಗಳು ಬೆಳೆಸಿದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ರೈತರಿಗೂ ಅನುಕೂಲ ಆಗುತ್ತೆ, ಮಳೆ ಬರ್ತೈತೆ, ರೈತರು ಚೆನ್ನಾಗಿರ್ತಾರೆ. ಇದಕ್ಕೆ ಪರಿಸರದ ದಿನಾಚರಣೆ ಈ ಅಂಗವಾಗಿ ಹೇಳಿದ್ವಿ. ಈ ಕ್ಲೀನ್ ಅಂದರೆ ನಾವೆಲ್ಲಂದರೆ ಟೀ ಕುಡ್ದು ಅಲ್ಲೇ ಬಿಸಾಕ್ತೀವಿ, ಅದು ಸ್ವಚ್ಛವಾಗಿ ತೊಗೊಂಡೋಗಿ ಒಂದು ಇದ್ರಾಗ ಹಾಕಬೇಕು. ಊರಿನ ತುಂಬ ಗಲೀಜು ಮಾಡಬಾರ್ದು, ಕಸ ಕಡ್ಡಿ ಎಲ್ಲ ರಸ್ತೆಗೆ ಹಾಕ್ಬಾರ್ದು, ಅದು ಎಲ್ಲ ಹಾಕಬೇಕು, ಅಲ್ಲಿ ತಂದು ಹಾಕಬೇಕು. ಪಂಚಾಯತಿಯರು ಅದಕ್ಕೋಸ್ಕರ ಗಾಡಿಗಳು ಇಟ್ಕೊಂಡಿದ್ದಾರೆ, ಎಲ್ಲ ಅದಕ್ಕೆ ಸೇರಿಸಿ ತೊಗೊಂಡೋಗಿ ಅದರಿಂದ ತೊಗೊಂಡೋಗಿ ಈ ಗಾಡಿ ಕೊಟ್ಟರೆ ಅವರು ಹಾಕ್ಕೊಂಡೋಗಿ ಹೊರಗಡೆ ಹಾಕ್ತಾರೆ. ಇದರಿಂದ ಎಲ್ಲರಿಗೂ ಅನುಕೂಲ ಆಗ್ತೈತೆ. ರೋಗ ಸಾಕಷ್ಟು ರೋಗಗಳು ಅವಾಯ್ಡ್ ಆಗ್ತವೆ. ರೋಗಗಳು ಏನಪ್ಪ ಅಂದರೆ ನಾವು ಎಲ್ಲ ಹಾಕ್ತೀವಿ, ಅದ್ರ ಮೇಲೆ ಇವು ನೊಣ ಅವೆಲ್ಲ ಕುತ್ಕೊತವೆ, ಅದರಿಂದ ಜ್ವರ ಬರ್ತವೆ ಮಕ್ಕಳಿಗೆ. ಅದಕ್ಕೋಸ್ಕರ ಎಲ್ಲರೂ ಈ ಸ್ವಚ್ಛವನ್ನು ಕಾಪಾಡಬೇಕು, ಜೊತೆಗೆ ಪರಿಸರವನ್ನು ಬೆಳೆಸಬೇಕಂತ ಹೇಳಿ ಮಾತನ್ನು ಹೇಳ್ತಾ, ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ನಮಸ್ಕಾರ ಹೇಳ್ತಾ ಎಲ್ಲರಿಗೂ ಮಾತು ಜೈ ಹಿಂದ್ ಜೈ ಕರ್ನಾಟಕ.